ಮಹಾಗಣಾಧಿಪತಿಯೇ ನಮಃ. ಶ್ರೀ ಸಾಯಿ ಸದ್ಗುರುಭ್ಯೋ ನಮಃ. ಹೇಮಾಡ ಪಂಥ ವಿರಚಿತ ಶ್ರೀ ಸಾಯಿ ಸಚ್ಚರಿತೆ. ಸದಾ ನಿಂಬವೃಕ್ಷಸ್ಯ ಮೂಲಾಧಿವಾಸಾತ್ ಸುಧಾಸ್ರಾವಿಣಂ ತೇಕ್ತಮಪ್ಯಮೃತಂ ತಂ ತರುಂ ಕಲ್ಪವೃಕ್ಷಾಧಿಕಂ ಸಾಧಯಂತಂ ನಮಾಮೀಶ್ವರಂ ಸದ್ಗುರುಂ ಸಾಯಿನಾಥಂ. ಶ್ರೀ ಸಾಯಿ ಸಚ್ಚರಿತೆ ಅಧ್ಯಾಯ 49. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರು ಕಥಾ ಮಹಿಮೆ. ವೇದಶಾಸ್ತ್ರಗಳಿಗೆ ಪರಮಾತ್ಮನನ್ನು ವರ್ಣಿಸಲು ಸಾಧ್ಯವೇ ಇಲ್ಲದಿರುವಾಗ ಪಾಮರರಿಗೆ ಸದ್ಗುರು ಸಾಯಿನಾಥರ ಮಹಿಮಾತಿಶಯಗಳನ್ನು ಹೇಗೆ ವರ್ಣಿಸಲು ಸಾಧ್ಯ? ಮೌನವೇ ಗುರುವರ್ಣನೆಯ ಉತ್ತಮ ಸಾಧನವಾಗಿದೆ. ಸಾಯಿ ಕಥಾಮೃತವನ್ನು ನಮ್ಮ ಆಪ್ತರು ಇತರ ಭಕ್ತರೊಡನೆ ಸವಿಯುವ ಆನಂದ ವರ್ಣನಾತೀತವಾಗಿದೆ. ಇದನ್ನು ಬಲ್ಲವರೇ ಬಲ್ಲರು. ತಮ್ಮ ಕಥೆಗಳನ್ನು ಶ್ರೀ ಸಾಯಿನಾಥರು ತಮಗೆ ಪ್ರಿಯರಾದವರಿಂದ ತಾವೇ ಪ್ರೇರೇಪಿಸಿ ಬರೆಸುತ್ತಾರೆ. ತಪಸ್ಸು, ಧ್ಯಾನ, ಹರಕೆ ಎಲ್ಲಕ್ಕಿಂತ ಸಾಯಿ ನಾಮಸ್ಮರಣೆ ಉತ್ತಮೋತ್ತಮವಾದುದು. ಇದೇ ನಮ್ಮನ್ನು ಭವಬಂಧನದಿಂದ ಪಾರುಗಾಣಿಸಬಲ್ಲದು. ಈ ವಿಷಯದಲ್ಲಿ ಕೆಲವು ಸಾಯಿ ಭಕ್ತರು ಅನುಭವಗಳನ್ನು ಇಲ್ಲಿ ನೋಡುವ. ಶ್ರೀ ಹರಿಕಾನೋಬಾ ಅವರು ಮುಂಬಯಿಯಿಂದ ಬಾಬಾ ಅವರನ್ನು ಪರೀಕ್ಷಿಸಲು ಶಿರಡಿಗೆ ಬಂದರು. ಅವರ ವೇಷಭೂಷಣ ವೈಭವವಾಗಿತ್ತು. ಬಾಬಾ ಅವರನ್ನು ನಮಸ್ಕರಿಸುವಾಗ ಅವರ ಮನಸ್ಸು ತಮ್ಮ ಹೊಸ ಚಪ್ಪಲಿಗಳ ಬಗ್ಗೆ ನೆನೆಯುತ್ತಿತ್ತು. ಎಷ್ಟು ಹುಡುಕಿದರೂ ಆ ಚಪ್ಪಲಿಗಳು ಅವರಿಗೆ ಸಿಗಲಿಲ್ಲ. ಅವರಿಗೆ ಪೂಜೆ ಮಾಡುವಾಗಲೂ ಅದರದೇ ಧ್ಯಾನ. ಊಟ ಮಾಡಿ ಕೈ ತೊಳೆದು ಹೊರ ಬಂದಾಗ ಹುಡುಗನೊಬ್ಬನನ್ನು ಹರಿಕಾ ಬೇಟ, ಜರೀಕಾ ಪೇಟ ಎಂದು ಕೋಲಿಗೆ ಅವರ ಚಪ್ಪಲಿ ತಗುಲಿಸಿ ಕೂಗುತ್ತಾ ರಸ್ತೆಯಲ್ಲಿ ಹೋಗುತ್ತಿದ್ದ. ಹರಿಕಾನೋಬಾ ಹುಡುಗನ ಬಳಿ ಬಂದು ತಾವೇ ಕಾನೋಬನೆಂದು ಚಪ್ಪಲಿಗಳು ತನ್ನದೆಂದು ಹೇಳಿದ ನಂತರ ಬಾಲಕನು ಅವುಗಳನ್ನು ಕೊಟ್ಟನು. ಆ ಘಟನೆಯಿಂದ ಕಾನೋಬರಿಗೆ ಬಾಬಾ ಅವರ ಅಪಾರ ಮಹಿಮೆಯ ಅರಿವಾಯಿತು. ತಮ್ಮನ್ನು ಪರೀಕ್ಷಿಸಲು ಬಾಬಾ ಈ ನಾಟಕ ಹೂಡಿದರೆಂದು ಅರಿತ ಅವರು ತಮ್ಮ ತಪ್ಪನ್ನರಿತು ಬಾಬಾ ಅವರಿಗೆ ವಂದಿಸಿ ಆಶೀರ್ವಾದ ಪಡೆದು ಮುಂಬೈಗೆ ವಾಪಸ್ಸಾದರು. ಸೋಮದೇವಸ್ವಾಮಿ ಎಂಬ ಸನ್ಯಾಸಿ ಸಾಯಿಬಾಬಾ ಅವರನ್ನು ಪರೀಕ್ಷಿಸಲು ಶಿರಡಿಗೆ ಬಂದರು. ಅವರು ಅಲ್ಲಿ ಮೊದಲು ಕಂಡದ್ದು ಹಾರಾಡುವ ಧ್ವಜ. ಸಂತರಿಗೇಕೆ ಈ ವೈಭವ? ರಥ, ಕುದುರೆ, ಪಲ್ಲಕ್ಕಿ ಇವರಿಗೇಕೆ ಎಂದು ಅವರ ಅಲ್ಲಿಂದ ವಾಪಸ್ಸಾಗಲೇ ಎಂದು ಆಲೋಚಿಸಿದರು. ಸಹ ಪ್ರಯಾಣಿಕರು ಬಲವಂತ ಮಾಡುವುದರಿಂದ ಅವರು ಮಸೀದಿಗೆ ಬಂದರು. ಒಳಗೆ ಪ್ರವೇಶಿಸುತ್ತಿದ್ದಂತೆ ಬಾಬಾನು ಕಂಡರು. ಸ್ವಾಮಿಯವರು ಬಾಬಾ ಅವರನ್ನು ಕಂಡೊಡನೆ ತಮ್ಮ ಗುರುಗಳನ್ನು ಕಂಡಂತೆ ಸಂತೋಷಪಟ್ಟರು. ಕಣ್ಣುಗಳು ಮಂಜಾದವು. ಗಂಟಲು ಕಟ್ಟಿತು. ಬಾಬಾ ಅವರ ಪಾದ ಧೂಳಿಯಲ್ಲಿ ಹೊರಳಾಡಬೇಕೆಂದುಕೊಂಡರು. ಬಾಬಾ ಅವರ ಬಳಿ ಹೋದಾಗ, ನೀನು ಮನೆಗೆ ಹೋಗು, ನನ್ನ ವೈಭವ ನನಗೆ, ಪುನಃ ಬರಬೇಡ, ಹೊರಡು ಎಂದರು. ಸೋಮದೇವರಿಗೆ ಭಯ ಆಶ್ಚರ್ಯಗಳಾದವು. ಎಂತಹ ಜ್ಞಾನಿಗಳಿವರು! ತನ್ನ ಅಹಂಕಾರದ ತಪ್ಪಿಗೆ ತಕ್ಕ ವರ್ತನೆ ಹಾಗೂ ಇದೇ ಆಶೀರ್ವಾದದ ಪಾಠ ಎಂದು ತಿಳಿದರು. ನಾನಾ ಸಾಹೇಬರ ಅನುಭವವೂ ವಿಚಿತ್ರವಾಗಿತ್ತು. ಒಂದು ಸಲ ನಾನಾ ಭಗತ್ ಮಾಳ್ಸಾಪತಿ ಹಾಗೂ ಬಾಬಾ ಅವರು ಮಸೀದಿಯಲ್ಲಿ ಕುಳಿತಿದ್ದಾಗ ಬಿಜಾಪುರದಿಂದ ಮುಸಲ್ಮಾನ ಭಕ್ತನೊಬ್ಬನು ತನ್ನ ಪತ್ನಿಯೊಂದಿಗೆ ಬಾಬಾ ಅವರ ದರ್ಶನಕ್ಕೆ ಬಂದನು. ಆಕೆ ಘೋಷ ಧರಿಸಿದ್ದಳು. ನಾನಾ ಅವರು ಕೂಡಲೇ ಎದ್ದು ಹೊರಟರು. ಬಾಬಾ ಅವರನ್ನು ತಡೆದು, ಆತನ ಪತ್ನಿಯು ಬಹಳ ಸುಂದರಿಯಾಗಿದ್ದಳು, ಅವಳನ್ನು ನಾನಾ ನೋಡಲಿಚ್ಛಿಸಿದರು. ಬಾಬಾ ಅವರು ದುರಾಲೋಚನೆಯಿಲ್ಲದೆ ಸೌಂದರ್ಯ ನೋಡಿದರೆ ತಪ್ಪಿಲ್ಲ, ಇದರಲ್ಲಿ ನಾಚಿಕೆ ಹೆದರಿಕೆ ಬೇಡ ಎಂದರು. ನಾನಾ ಸಾಹೇಬರು ತಮ್ಮ ವಯಸ್ಸಿನಲ್ಲಿ ಆಕೆಯನ್ನು ಮತ್ತೆ ನೋಡಬೇಕೆಂದು ಇದ್ದದ್ದನ್ನು ಶ್ಯಾಮ ಅವರಿಗೆ ನಂತರ ವಿವರಿಸಿದರು. ನಮ್ಮ ಮನಸ್ಸು ಚಂಚಲವಾದದ್ದು, ಅದಕ್ಕೆ ನಾವು ಶರಣಾಗಬಾರದು. ಇಂದ್ರಿಯಗಳನ್ನು ಕ್ರಮೇಣ ನಿಗ್ರಹಿಸುತ್ತಾ ಬರಬೇಕು, ಅವುಗಳಿಗೆ ದಾಸರಾಗಬಾರದು. ದೇವರು ಈ ಸುಂದರ ಜಗತ್ತನ್ನು ನಿರ್ಮಿಸಿದ್ದಾನೆ, ಅಂತರಂಗ ಪರಿಶುದ್ಧವಾಗಬೇಕು. ಹೀಗಿದ್ದರೆ ನಾವು ಯಾರಿಗೂ ಹೆದರಬೇಕಾಗಿಲ್ಲ. ಮೋಹರಹಿತರಾಗಿ ಪರಮಾತ್ಮನ ಸುಂದರ ಕೃತಿಗಳನ್ನು ನೋಡಿ ಆನಂದಿಸಬೇಕು ಎಂದು ಬಾಬಾ ಹೇಳಿದರು. ನಾವು ಇಂದ್ರಿಯಗಳನ್ನು ಸ್ವಾಭಾವಿಕವಾಗಿ ಹತೋಟಿಯಲ್ಲಿಟ್ಟುಕೊಳ್ಳಬೇಕು. ಇದರಿಂದ ಆನಂದವನ್ನು ಅನುಭವಿಸುವಾಗಲೂ ಸಹ ಪರಮಾತ್ಮನ ನೆನಪು ಮೂಡುತ್ತದೆ.
ನಮ್ಮ ಹೊರಗಿನ ಇಂದ್ರಿಯಗಳನ್ನು ಹತೋಟಿಯಲ್ಲಿರಿಸಿಕೊಳ್ಳದೆ ಮನಸ್ಸನ್ನು ಧರ್ಮ, ಅರ್ಥ, ಕಾಮ, ಮೋಕ್ಷಗಳಲ್ಲಿ ಸಿಲುಕಿ ಜನನ ಮರಣಗಳೆಂಬ ವ್ಯೂಹದಿಂದ ನಮಗೆ ತಪ್ಪಿಸಿಕೊಳ್ಳಲು ಅಸಾಧ್ಯ. ನಾವು ವಿವೇಕವನ್ನು ನಮ್ಮ ಸಾರಥಿ ಹಾಗೂ ಮಾರ್ಗದರ್ಶಕವಾಗಿ ಮಾಡಿಕೊಳ್ಳಬೇಕು. ಇದರಿಂದ ನಾವು ಎಂದಿಗೂ ತಪ್ಪು ಹಾದಿ ಹಿಡಿಯುವುದಿಲ್ಲ. ಇಂತಹ ಸಾರಥಿಯಿಂದ ನಾವು ಶಾಂತಿ ಸಾಗರವಾದ ಸಾಯಿ ಪಾದವನ್ನು ಸುಲಭವಾಗಿ ಸೇರಬಹುದು ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ 49ನೇ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀ ಸಾಯಿನಾಥಾಯ ನಮಃ.